ಹಾಯ್. ನಾನು ಕೂಡ ಇದೇ ರೀತಿ ಥಿಂಕ್ ಮಾಡ್ತಾ ಇದೆ. ಅಂದರೆ ನನಗೆ ಈಗಿರುವಂಥ ಲೈಫ್ ಸ್ಟೈಲನ್ನು ಬಿಟ್ಟು ಕೊಡದೆ ಇನ್ನೂ ಎಕ್ಸ್ಟ್ರಾ ನಾನು ಹೇಗೆ ಅರ್ನ್ ಮಾಡಲಿ, ಯಾವ ರೀತಿ ನಾನು ಅರ್ನ್ ಮಾಡಲಿ, ಏನಪ್ಪ ಏನಾದರೂ ಒಂದು ಚಾನ್ಸ್ ಇದೆಯಾ, ಎಲ್ಲಾದರೂ ಹುಡ್ಕೋಣ ನೋಡೋಣ ಅಂತ ನಾನು ಟ್ರೈ ಮಾಡ್ತಾ ಇದ್ದೆ. ನನಗೆ ಯಾವುದೇ ರೀತಿಯ ಬಾಸಿಸಮ್ ಇಷ್ಟ ಇರಲಿಲ್ಲ. ಅದೇ ರೀತಿ ನನಗೆ ಗೆಟ್ ರಿಚ್ ಸ್ಕೀಮ್ಸ್ಗಳಿಗೆ ಸೇರ್ಕೊಳ್ಳಿಕ್ಕೆ ನನಗೆ ಇಷ್ಟ ಇರಲಿಲ್ಲ. ಸುಮ್ಮನೆ ಜನಗಳಿಗೆ ಫೇಕ್ ಡ್ರೀಮ್ಸ್ಗಳನ್ನು ಮಾರುವಂಥ ಕಂಪನಿಗೆ ಸೇರ್ಲಿಕ್ಕೆ ನನಗೂ ಮನಸ್ಸಿರಲಿಲ್ಲ. ಸೊ ಹೀಗೆ ನಾನು ಸ್ಕ್ರಾಲ್ ಮಾಡ್ತಾ ಇದ್ದಾಗ ನೋಡ್ತಾ ಇದ್ದಾಗ ಏನಾದರೂ ಎಕ್ಸ್ಟ್ರಾ ಅರ್ನಿಂಗ್ ಆಪರ್ಚುನಿಟಿ ಜೆನ್ಯೂನ್ ಆಗಿ ಏನಾದರೂ ಇದೆಯಾ ಅಂತ ನಾನು ಹುಡುಕ್ತಾ ಇದ್ದಾಗ ನನಗೆ ಏನಾದರೂ ಒಂದು ರಿಯಲ್ ಮಾಡಬೇಕಿತ್ತು, ಜೆನ್ಯೂನ್ ಮಾಡಬೇಕಿತ್ತು, ರೈಟ್ ಫ್ರಮ್ ಮೈ ಹೋಮ್ ಮಾಡಬೇಕಿತ್ತು. ಸೊ ಮನೆಯಿಂದನೇ ಕೂತು ಯಾವ್ದಾದ್ರು ಒಂದು ಜೆನ್ಯೂನ್ ಬಿಸ್ನೆಸ್ ಸೋರ್ಸ್ ಇದೆಯಾ ಅಂತ ನಾನು ಹುಡುಕ್ತಾ ಇದ್ದೆ. ಒನ್ ಫೈನ್ ಡೇ ನಾನೊಂದಿಷ್ಟು ವ್ಯಕ್ತಿಗಳನ್ನ ನೋಡಿದೆ. ಅವರು ಇನ್ಫ್ಲುಯೆನ್ಸರ್ಸ್ ಆಗಿರಲಿಲ್ಲ, ಸೆಲೆಬ್ರಿಟೀಸ್ ಆಗಿರಲಿಲ್ಲ, ಬಟ್ ಸ್ಟಿಲ್ ಒಬ್ರಿಗೊಬ್ರು ಒಂದು ಪ್ರಾಡಕ್ಟ್ನ ಬಗ್ಗೆ ಹೇಳ್ತಾ ಇದ್ರು, ಒಬ್ರಿನೊಬ್ರಿಗೆ ಶೇರ್ ಮಾಡ್ತಾ ಇದ್ರು, ಒಬ್ರಿಗೆ ಕೊಡ್ತಾ ಇದ್ರು. ಇದು ಏನಪ್ಪ, ಏನು ಕತೆ ಇದು ಅಂತ ನಾನು ಡೀಪ್ ಆಗಿ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಇದೇನಪ್ಪ, ಇವ್ರು ಪ್ರಾಡಕ್ಟ್ಸ್ ಕೊಡ್ತಾ ಇದ್ದಾರೆ, ಇವ್ರು ನೋಡಿದ್ರೆ ಸೆಲೆಬ್ರಿಟಿ ಅಲ್ಲ, ಇನ್ಫ್ಲುಯೆನ್ಸರ್ ಅಲ್ಲ, ಬಟ್ ಇದರಿಂದ ಇವ್ರಿಗೆ ಏನು ಲಾಭ, ಇದೆಲ್ಲ ನಾನು ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಸೊ ಅವರು ಕೂಡ ಈ ಡೈಲಿ ನೀಡ್ಸ್ ಪ್ರಾಡಕ್ಟ್ ಆಗಿರ್ಬೋದು, ಹೆಲ್ತ್ ರಿಲೇಟೆಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಕಿಚನ್ ರಿಲೇಟೆಡ್ ಪ್ರಾಡಕ್ಟ್ಸ್ ಆಗಿರ್ಬೋದು, ಇದೆಲ್ಲವನ್ನ ಹಂಚ್ಕೊಳ್ತಾ ಇದ್ರು. ಲೈಕ್ ಅವ್ರ ಎಕ್ಸ್ಪೀರಿಯನ್ಸ್ ಅನ್ನು ಅವ್ರು ಶೇರ್ ಮಾಡ್ಕೊಳ್ತಾ ಇದ್ರು. ಆವಾಗ ನನಗೆ ಎಲ್ಲೋ ಒಂದು ಹೊಡಿತು, ಓಕೆ ಇದು ಸೆಲ್ಲಿಂಗ್ ಮಾಡುವಂಥ ಬಿಸ್ನೆಸ್ ಅಲ್ಲ. ಯಾಕಂದ್ರೆ ಸೆಲ್ಲಿಂಗ್ ಅಂತ ಹೇಳಿದ್ರೆ ಬ್ಯಾಗ್ ಹಾಕೊಂಡು ಮನೆ ಇವ್ರು ಸೇಲ್ಸ್ ತರ ಹೋಗಬೇಕಿತ್ತು. ಬಟ್ ಇದು ಸೆಲ್ಲಿಂಗ್ ಬಿಸ್ನೆಸ್ ಅಲ್ಲ, ಏನೋ ಒಂದು ಇವ್ರು ಎಕ್ಸ್ಟ್ರಾ ಮಾಡ್ತಿದ್ದಾರೆ, ಕೇಳೋಣ ನೋಡೋಣ ಅಂತ ನಾನು ಒಂದು ಜಸ್ಟ್ ಟ್ರೈ ಅನ್ನ ಕೊಟ್ಟೆ ಅಷ್ಟೇ. ನಾನು ಕೂಡ ಆ ವ್ಯಕ್ತಿ ಹತ್ರ ಕೇಳಿದೆ, ಇದು ಏನು ನೀವು ಮಾಡ್ತಾ ಇದ್ದೀರಾ, ಇದನ್ನು ನಾನು ಕೂಡ ಮಾಡ್ಬೋದಾ ಅಂತ ಕೇಳಿದೆ. ಸೊ ಎಸ್, ಡೆಫಿನೆಟ್ಲಿ ಸರ್, ನೀವು ಕೂಡ ಮಾಡ್ಬೋದು ಅಂತ ನನಗೊಂದು ಆಪರ್ಚುನಿಟಿಯನ್ನು ಇಂಟ್ರೊಡ್ಯೂಸ್ ಮಾಡಿ ಕೊಟ್ಟರು. ನಾನು ಕೂಡ ಸ್ಮಾಲ್ ಆಗಿ ಚಿಕ್ಕದಾಗಿ ಶುರು ಮಾಡಿದೆ. ಫಸ್ಟಿಗೆ ನನಗೂ ಕೂಡ ಟ್ರಸ್ಟ್ ಬರಬೇಕಿತ್ತು. ಸೊ ಈ ಏನು ಪ್ರಾಡಕ್ಟ್ಸ್ ಇದು, ಯಾವ ಕ್ವಾಲಿಟಿ, ಏನು ಎತ್ತ, ಇದೆಲ್ಲವನ್ನು ತಿಳ್ಕೊಳ್ಳಿಕ್ಕೆ ನಾನು ಒಂದಿಷ್ಟು ಪ್ರಾಡಕ್ಟ್ಸ್ಗಳನ್ನು, ಇದೇ ರೀತಿಯ ಡೈಲಿ ನೀಡ್ಸ್ ಪ್ರಾಡಕ್ಟ್ಸ್ಗಳನ್ನು ನಾನು ಯೂಸ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಸೊ ಯೂಸ್ ಮಾಡಿದೆ, ನನಗೆ ಖುಷಿ ಆಯಿತು. ನಾನೇನು ಮಾಡಿದೆ, ಸ್ವಲ್ಪ ಟ್ರೈ ಮಾಡಿದೆ. ಲೈಕ್ ನನ್ನ ಫ್ರೆಂಡ್ಸಿಗೆ ಆಗಿರ್ಬೋದು, ಕಲೀಗ್ಸಿಗೆ ಆಗಿರ್ಬೋದು, ಸಜೆಸ್ಟ್ ಮಾಡಿ ಟ್ರೈ ಮಾಡಿದೆ. ಸೊ ನಾನು ಅವ್ರಿಗೆ ಸಜೆಸ್ಟ್ ಮಾಡಿದೆ, ಅವ್ರು ನನ್ನ ಹತ್ರ ಪ್ರಾಡಕ್ಟ್ಸ್ಗಳನ್ನು ತೊಗೊಂಡ್ರು, ಅವ್ರು ಯೂಸ್ ಮಾಡಿದ್ರು, ಮತ್ತು ಪುನಃ ಅವ್ರಿಗೆ ನನ್ನ ಹತ್ರ ಕೇಳಲಿಕ್ಕೆ ಶುರು ಮಾಡಿದರು. ಆ ಪ್ರಾಡಕ್ಟ್ಸ್ ಎಲ್ಲಿದೆ, ನನಗೆ ಸ್ವಲ್ಪ ಬೇಕಿತ್ತು, ನನಗೆ ಹೇರ್ ಫಾಲಿಗೆ ತುಂಬ ಒಳ್ಳೆಯದಾಗಿದೆ, ನನಗೆ ನನ್ನ ಟೀತ್ಸಿಗೆ ತುಂಬ ಒಳ್ಳೆಯದಾಗಿದೆ, ಇದೆಲ್ಲವನ್ನು ಅವ್ರು ಹೇಳಲಿಕ್ಕೆ ಶುರು ಮಾಡಿದರು. ಸೊ ನನಗೆ ಸ್ಲೋಲಿ ಅದರ ಮೇಲೆ ಬಿಲೀಫ್ ಬರಲಿಕ್ಕೆ ಶುರು ಆಯಿತು. ಎಸ್, ದಿಸ್ ಇಸ್ ರಿಯಲ್ ಪ್ರಾಡಕ್ಟ್ಸ್ ಆ್ಯಂಡ್ ರಿಯಲ್ ಜೆನ್ಯೂನ್ ಬಿಸ್ನೆಸ್ ಅಂತ. ಫೈನಲಿ ಯಾವಾಗ ನನ್ನ ಫ್ರೆಂಡ್ಸ್ ಮತ್ತೆ ನನ್ನ ಹತ್ರ ಪ್ರಾಡಕ್ಟ್ಸ್ ಕೇಳಲಿಕ್ಕೆ ಶುರು ಮಾಡಿದ್ರು, ಆವತ್ತು ನನಗೆ ನಂಬಿಕೆ ಬಂತು, ಎಸ್ ಇದು ಒಂದು ಸಿಸ್ಟಮ್. ಇದರಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ನಾನು ವರ್ಕ್ ಮಾಡಿದರೆ ಡೆಫಿನೆಟ್ಲಿ ನಾನು ಕೂಡ ಮನೆಯಿಂದನೇ ಕೂತು ನನ್ನ ಒಂದು ಇನ್ಕಮ್ ಸೋರ್ಸ್ ಅನ್ನು ಜನರೇಟ್ ಮಾಡ್ಕೊಳ್ಬಹುದು ಅಂತ. ಮತ್ತು ನನಗೆ ಅರ್ಥ ಆಯಿತು ಈ ಸಿಸ್ಟಮ್ ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಯೂಸ್ ವಾಟ್ ಯು ಟ್ರಸ್ಟ್, ಶೇರ್ ವಾಟ್ ಯು ಲವ್ ಆ್ಯಂಡ್ ಹೆಲ್ಪ್ ಅದರ್ಸ್ ಡೂ ದ ಸೇಮ್. ಸೊ ಈ ತತ್ವಗಳ ಮೇಲೆ ಈ ಒಂದು ಸಿಸ್ಟಮ್ ವರ್ಕ್ ಆಗುತ್ತೆ ಅಂತ ನಮಗೆ ಗೊತ್ತಾಯಿತು. ಸೊ ಆವತ್ತಿಂದ ನಾನು ಸೀರಿಯಸ್ ಆಗಿ ವರ್ಕ್ ಮಾಡ್ಲಿಕ್ಕೆ ಶುರು ಮಾಡಿದೆ. ಅಲ್ಲಿಂದ ಇಲ್ಲಿ ತನಕ ಇಟ್ಸ್ ಬೀನ್ 3 years. ಐ ಹ್ಯಾವ್ ಬೀನ್ ಅರ್ನಿಂಗ್ ಕಂಟಿನ್ಯೂಸ್ಲಿ ರೈಟ್ ಫ್ರಮ್ ಮೈ ಹೋಮ್. ಕಂಪನಿ ನಮಗೆ ರಿವಾರ್ಡ್ ಮಾಡೋದು ಬರೀ ಈ ಪ್ರಾಡಕ್ಟ್ಸ್ಗಳನ್ನು ಮಾರೋದ್ರಿಂದ ಮಾತ್ರ ಅಲ್ಲ, ಬಟ್ ಶೇರಿಂಗ್ ಅವರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಕ್ರಿಯೇಟಿಂಗ್ ಮೋರ್ ನಂಬರ್ ಆಫ್ ಕಸ್ಟಮರ್ಸ್. ಯಾವಾಗ ಕಸ್ಟಮರ್ಸ್ ಜಾಸ್ತಿ ಆಗ್ತಾರೆ, ಅಲ್ಲೊಂದು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ. ಸೊ ಆ ಲೈಕ್ ಮ್ಯಾಂಡೆಡ್ ಕಮ್ಯುನಿಟಿ ಪೀಪಲ್ ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಮಗೆ ರಿವಾರ್ಡ್ಸ್ಗಳು ಸಿಕ್ಕಾಪಟ್ಟೆ ಜಾಸ್ತಿ ಆಗುತ್ತೆ. ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಂಥ ಸ್ವಲ್ಪ ದಿನದಲ್ಲೇ ನನ್ನ ಮನೆಯೇ ನನಗೆ ಆಫೀಸ್ ಆಗಿ ಕನ್ವರ್ಟ್ ಆಯಿತು, ನನ್ನ ಮೊಬೈಲೇ ನನಗೆ ವೇರ್ ಹೌಸ್ ಆಗಿ ಕನ್ವರ್ಟ್ ಆಯಿತು, ನನ್ನ ಕನ್ವರ್ಸೇಷನ್ಸ್ ನನ್ನ ಇನ್ಕಮ್ ಆಗಿ ಕನ್ವರ್ಟ್ ಆಯಿತು, ನನ್ನ ಡೈಲಿ ರೊಟೀನ್ ಎನ್ನುವಂಥದ್ದು ನನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಆಯಿತು. ನೋ ಆಫೀಸ್, ನೋ ಬಾಸ್, ನೋ ಪ್ರೆಷರ್, ಜಸ್ಟ್ ನಾನು, ನನ್ನ ಫೋನು, ಈ ಒಂದು ಸಿಸ್ಟಮ್ ನನ್ನ ಜೊತೆಗೆ. ಈಗ ದೇರ್ ಆರ್ ಸ್ಟೂಡೆಂಟ್ಸ್, ದೇರ್ ಆರ್ ಹೌಸ್ ವೈಫ್ಸ್, ದೇರ್ ಆರ್ ವರ್ಕಿಂಗ್ ಪ್ರೊಫೆಷನಲ್ಸ್, ರಿಟೈರ್ಡ್ ಪೀಪಲ್, ಇವರೆಲ್ಲರೂ ಕೂಡ ಈ ಒಂದು ಸಿಸ್ಟಮ್ಗೆ ಗೊತ್ತಿಲ್ಲದೇನೋ ಈ ಒಂದು ಸಿಸ್ಟಮ್ನ ಪಾರ್ಟ್ ಆಗಿ ಹೋಗಿದ್ದಾರೆ. ಇವತ್ತು ನಾನೇ ನನಗೆ ಬಾಸ್ ಆಗಿದ್ದೀನಿ, ನನಗೆ ಎಷ್ಟು ಬೇಕು ನಾನು ಅಷ್ಟನ್ನು ಅರ್ನ್ ಮಾಡ್ತಾ ಇದ್ದೀನಿ. ನನ್ನ ಡೈಲಿ ರುಟೀನ್ ಎನ್ನುವಂಥದ್ದು ನನ್ನ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗಿದೆ. ನನಗೆ ಗೊತ್ತಿದೆ ನೀವು ಕೂಡ ತುಂಬ ಆನ್ಲೈನ್ ಬಿಸ್ನೆಸ್ ಬಗ್ಗೆ ಕೇಳಿರ್ತೀರಾ ಅಂತ, ಬಟ್ ನಾನು ಕೂಡ ತುಂಬ ಕೇಳಿದ್ದೆ 3 years ಬ್ಯಾಕ್. ಬಟ್ ಟ್ರಸ್ಟ್ ಮೀ, ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಆಪರ್ಚುನಿಟಿ. ನೀವು ಕೂಡ ಲಾಂಗ್ ಟರ್ಮಲ್ಲಿ ಒಂದು ರಿಯಲ್ ಬಿಸ್ನೆಸ್ಸನ್ನು ನಿಮ್ಮ ಮನೆಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ನೀವು ಥಿಂಕ್ ಮಾಡಿದರೆ ಡೆಫಿನೆಟ್ಲಿ ನಿಮಗೆ ಇದಕ್ಕಿಂತ ಒಳ್ಳೆ ಆಪರ್ಚುನಿಟಿ ನಿಮ್ಗೆ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನನಗೆ ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಜಸ್ಟ್ ನಿಮಗೆ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಬೋದು ಅಷ್ಟೇ. ಬಟ್ ನಿಮಗೂ ಕೂಡ ಏನಾದರೂ ಒಂದು ಮನೆಯಲ್ಲಿ ಕೂತು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ವಿತ್ ಲೋ ಇನ್ವೆಸ್ಟ್ಮೆಂಟ್, ಜೆನ್ಯೂನ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಬೇಕು ಅಂತಿದ್ರೆ ಡೆಫಿನೆಟ್ಲಿ ಯು ಕ್ಯಾನ್ DM me. ಲೆಟ್ಸ್ ಟಾಕ್ ಪರ್ಸ್ನಲಿ. ನಾನು ನಿಮಗೆ ಈ ಬಿಸ್ನೆಸ್ನ ಬಗ್ಗೆ ಕಂಪ್ಲೀಟ್ ಆದಂಥ ಇನ್ಫಾರ್ಮೇಷನ್ ಅನ್ನು ಕೊಡ್ತೀನಿ. ಲೆಟ್ಸ್ ಸ್ಟಾರ್ಟ್ ಸಮಥಿಂಗ್ ದಟ್ ಈಸ್ ರಿಯಲ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ಸಮಥಿಂಗ್ ದಟ್ ಈಸ್ ಜೆನ್ಯೂನ್ ರೈಟ್ ಫ್ರಮ್ ಅವರ್ ಹೋಮ್. DM me, ಲೆಟ್ಸ್ ಟಾಕ್. ಹಲೋ.